ಹಾಯ್ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಕನಿ ವ್ಲಾಗ್ಸ್ ಕನ್ನಡ. ಇದು ಬಂದ್ಬಿಟ್ಟು ಹಬ್ಬದ 2 ದಿನದ ಹಿಂದಿನ ವ್ಲಾಗ್, ಅಂದರೆ ಮಂಗಳವಾರದ ವ್ಲಾಗು. ಈ ವ್ಲಾಗಲ್ಲಿ ನನ್ನ ಮಾರ್ನಿಂಗ್ ರುಟೀನ್ ಇರುತ್ತೆ, ಮತ್ತು ಪುನಃ ಒಂದು ಶಾಪಿಂಗ್ ವ್ಲಾಗ್ ಕೂಡ ಇರುತ್ತೆ, ಹಬ್ಬ ಶಾಪಿಂಗ್ ವ್ಲಾಗು. ಇವತ್ತು ನಾನು 8 ಗಂಟೆಗೆ ಎದ್ದೆ, ಅದು ತುಂಬ ಚಳಿ ಇತ್ತು. ಬರ್ತಾ ಬರ್ತಾ ಲೇಟಾಗಿ ಹೇಳ್ತಾ ಇದ್ದೀನಿ ಅಂತ ಅನ್ನಿಸ್ತು. ಯಾಕೆ ಅಂತಂದರೆ ನೈಟ್ ಬಿಗ್ ಬಾಸ್ ಎಲ್ಲ ನೋಡ್ಕೊಂಡು ಮಲ್ಕೊಳ್ಳೋದೇ ಲೇಟ್ ಆಗಿಬಿಡುತ್ತೆ. ಅದಾದ ನಂತರ ಈ ಚಳಿಗೂ ಅದಕ್ಕೂ ಎಚ್ಚರನೇ ಆಗಲ್ಲ ನಮ್ಮ ರೂಮಲ್ಲಿ. ಸೊ ಅದರಿಂದಾಗಿ ಎದ್ದಿದ್ದು ಲೇಟ್ ಆಯಿತು. ಸೊ ಫಸ್ಟ್ ನಾನು ಮಾಡೋವಂಥದ್ದು ಅಂದರೆ ಬಂದಿದ್ದ ತಕ್ಷಣ ಅಡುಗೆ ಮನೆಗೆ ಬಿಸಿ ಬಿಸಿ ನೀರು ಕುಡಿಯೋದು. ಅದಕ್ಕೆ ಬಿಸಿನೀರು ಕಾಯೋಕ್ಕೆ ಅಂತ ಇಟ್ಟಿದ್ದೀನಿ. ಮತ್ತು ನನ್ನ ಮಗಳಿಗೆ ಇವತ್ತು ತಿಂಡಿಗೆ ಏನಾದ್ರು ಪಾಲಕ್ ಯೂಸ್ ಮಾಡಿ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ನಾರ್ಮಲಾಗಿ ನಾನು ಬಿಸಿನೀರು ಇಟ್ಟಿದ ತಕ್ಷಣ ಅವಳಿಗೆ ತಿಂಡಿ ರೆಡಿ ಮಾಡ್ತೀನಿ. ಕಾಫಿ ಟೀ ಮಾಡ್ಕೊಳ್ತಾನೆ ನಮಗೆ. ಅವಳಿಗೆ ಪಾಲಕ್ ಹಾಕ್ಬಿಟ್ಟು ಇವತ್ತು ಪೊಂಗಲ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಪೊಂಗಲ್ಗೆ ನಾನು ಫಸ್ಟು 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಅದಕ್ಕೆ ಸಾಂಬಾರು ಬೇಳೆ ಏನಿದೆಯಲ್ಲ, ತೊಗರಿಬೇಳೆ, ಅದನ್ನು ಒಂದು ಅರ್ಧ ಸ್ಪೂನ್ ಹಾಕ್ಕೊಳ್ತೀನಿ. ಮತ್ತು ಪುನಃ ಒಂದು ಅರ್ಧ ಸ್ಪೂನು ಹೆಸ್ರುಬೇಳೆ ಯೂಸ್ ಮಾಡ್ತೀನಿ. ಹೆಸ್ರುಬೇಳೆ ಮತ್ತು ಬೇಳೆ ಎರಡೂ ಯೂಸ್ ಮಾಡೋದ್ರಿಂದ ತುಂಬ ತಿಕ್ನೆಸ್ ಬರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ಮತ್ತು ಒಂದು ಹಸಿಮೆಣ್ಸಿನ್ಕಾಯಿನ ಮುರಿದ್ಬಿಟ್ಟು ಆಫ್ ಮಾಡಿ ಹಾಕ್ತಿದ್ದೀನಿ. ಮತ್ತು ಪಾಲಕ್ ಏನಿದೆಯಲ್ಲ ಅದನ್ನು ಕೂಡ ಕೈಯಲ್ಲೇ ಕಟ್ ಮಾಡಿ ಸ್ವಲ್ಪ ಅದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಬೇಯ್ಕೊಳ್ಳುತ್ತೆ, ಎಳೆಯದಾಗಿರುತ್ತಲ್ಲ ಪಾಲಕ್ಕು, ಅದನ್ನೇನು ತುಂಬ ಕಟ್ ಮಾಡೋ ಅವಶ್ಯಕತೆ ಇಲ್ಲ. ಮತ್ತು ಸ್ವಲ್ಪ 1/4 ಸ್ಪೂನಷ್ಟು ಪೆಪ್ಪರ್ ಪೌಡರು, 1/4 ಸ್ಪೂನಷ್ಟು ಜೀರಾ ಪೌಡರ್ ಚಿಕ್ಕ ಸ್ಪೂನಲ್ಲಿ ಹಾಕ್ಕೊಂಡು ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ಇಷ್ಟೆಲ್ಲನೂ ಕೂಡ ತುಪ್ಪದ ಜೊತೆಲೆ ಸ್ವಲ್ಪ ಹಾಕ್ಕೊಂಡು ಒಂದು ಸಲ ಜಸ್ಟ್ ಹಿಂಗೆ ಫ್ರೈ ಮಾಡಿಬಿಟ್ಟು ಅದಕ್ಕೆ ನಾನು ಈಗ ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಬೇಳೆ ಮತ್ತು ರೈಸ್ ಎಲ್ಲನೂ ಹಾಕ್ತೀವಲ್ಲ, ಅದರಿಂದಾಗಿ ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊಬೇಕು. ನಾನು ಉಪ್ಪು ಆ್ಯಡ್ ಮಾಡಿಬಿಟ್ಟು ಈಗ ನಾನು ರೈಸ್ ಹಾಕ್ತಿದ್ದೀನಿ. ನನ್ನ ಮಗಳಿಗೆ ಎಷ್ಟು ರೈಸ್ ತಿಂತಾಳೆ ಅಂತ ನನಗೆ ಗೊತ್ತು. 1 ಟೈಮ್ಗೆ ಆಗೋಷ್ಟೇ ನಾನು ಮಾಡೋದು ಅವಳಿಗೆ ಪೊಂಗಲ್ಲು. ಅದರಿಂದಾಗಿ 1 ಟೈಮ್ಗೆ ಆಗೋಷ್ಟು ರೈಸ್ನ ಹಾಕಿದ್ದೀನಿ. ಇನ್ನು ಅದು ಕೂಗಕ್ಕೆ ಇಡಬೇಕು. ಸಿಮ್ ಮಾಡಿ ಒಂದು 5 ವಿಷಲ್ ಹೊಡ್ಸ್ಕೊತೀನಿ. ತುಂಬ ಚೆನ್ನಾಗಿ ಬೆಂದಿರುತ್ತೆ. ಈಗ ನಾನು ಬಿಸಿನೀರು ಕುಡ್ಕೊಂಡು ಈಗ ನಮಗೆ ಏನು ಕಾಫಿ, ಕಿರಿಗೆ ಕಾಫಿ, ನನಗೆ ಹಾಲು, ಇದನ್ನು ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ. ತಿಂಡಿಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾಗಲೇ ಪೀಸ್ ತೆಗ್ದಾಗ ನನಗೆ ದೋಸೆ ಹಿಟ್ಟು ಕಾಣಿಸ್ತು. ಸೊ ದೋಸೆ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ದೋಸೆ ಹಿಟ್ಟನ್ನು ಕೂಡ ನಾನು ಆಚೆಗೆ ತೆಗೆದಿಡ್ತಾ ಇದ್ದೀನಿ. ತುಂಬ ಹೊತ್ತು ಬೇಕಲ್ಲ ಸ್ವಲ್ಪ ಅದು ಕೋಲ್ಡಿಂದ ಆರೋದಕ್ಕೆ ಅಂತೇಳಿ. ಮತ್ತು ದೋಸೆಗೆ ಏನು ಮಾಡಲಿ ಅಂತ ಅಂದಾಗ ಅಮ್ಮ ಕೊಟ್ಟು ಕಳಿಸಿದ ಬದನೆಕಾಯಿ ನೆನಪಾಯಿತು. ಸೊ ಬದನೆಕಾಯಿ ಹಾಕ್ಬಿಟ್ಟು ಎಣ್ಗಾಯಿ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ಬದನೆಕಾಯಿ ಎಣ್ಗಾಯಿ ಮತ್ತು ದೋಸೆ ಮಾಡೋಣ ಅಂತ ಹೇಳಿ ಇವತ್ತು ತಿಂಡಿ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀನಿ. ಸೊ ದೋಸೆ ಹಿಟ್ಟು ಆಲ್ರೆಡಿ ಇಡ್ಲಿಗೆ ಹಿಟ್ಟು ಅದು ಆ್ಯಕ್ಚುಲಿ ಅದನ್ನು ದೋಸೆಗೆ ಯೂಸ್ ಮಾಡ್ತಾ ಇರೋದ್ರಿಂದಾಗಿ ಸ್ವಲ್ಪ ರವೆನೂ ಕೂಡ ರುಬ್ಬಾಕೋಣ ಅಂತ ಅದನ್ನು ಒಂಚೂರು ನೀರಿಗೆ ಹಾಕಿ ನೆನೆಸಿಟ್ಟೆ. ಇದರಿಂದಾಗಿ ಕ್ರಿಸ್ಪಿಯಾಗಿ ಬರುತ್ತೆ ದೋಸೆ ಅಂತ ಹೇಳಿಬಿಟ್ಟು. ಇನ್ನು ಬದನೆಕಾಯಿನ ಕುಯ್ದಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಆ ಕಡೆ ಹಾಲು ಕಾಯೋಷ್ಟರಲ್ಲಿ ಈ ಕಡೆ ಬದನೆಕಾಯಿ ಕುಯ್ದಿಟ್ಟಿದ್ದೀನಿ. ಬದನೆಕಾಯಿ ಕುಯ್ಯೋದಕ್ಕೆ ಸ್ವಲ್ಪ ಉಪ್ಪು ಹಾಕಿಟ್ಟಿದ್ದೀನಿ ನೀರಿಗೆ. ಅದರಿಂದಾಗಿ ಈಗ ಬದನೆಕಾಯಿನೂ ಕೂಡ ಕುಯ್ದಿಟ್ಬಿಟ್ಟು ಸೊ ಈಗ ಇದು ಮಾಡ್ತೀನಿ. ಅಷ್ಟರಲ್ಲಿ ಪಾಪುಗೆ ತಿಂಡಿ ರೆಡಿ ಆಯಿತು. ನೋಡ್ಬೋದು ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಂತೇಳಿ. ಅಷ್ಟೇ ಟೇಸ್ಟಿಯಾಗಿರುತ್ತೆ, ನಾವು ಕೂಡ ತಿನ್ಬೋದು, ಅಷ್ಟು ಟೇಸ್ಟಾಗಿರುತ್ತೆ. ಇದಕ್ಕೆ ನಾನು ಇದನ್ನ 1 ಸ್ಪೂನಷ್ಟು ತುಪ್ಪ ಹಾಕ್ಬಿಟ್ಟು ಕೊಟ್ಬಿಟ್ರೆ ನನ್ನ ಮಗಳಿಗೆ ಖುಷಿಯಿಂದ ತಿನ್ಕೊಂಬಿಡ್ತಾಳೆ ಅವಳು. ಈ ಥರ ಮಾಡಿಕೊಟ್ಟಾಗ ನನಗೂ ಖುಷಿಯಾಗುತ್ತೆ. ನಾನು ಅವಳಿಗೆ ಹೆಲ್ತಿಯಾಗಿ ಏನೋ ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು. ನಿಜವಾಗ್ಲೂ ಇದೆಲ್ಲ ಕೂಡ ಹೆಲ್ತಿ ಫುಡ್. ಇದರಲ್ಲಿ ಪ್ರೋಟೀನ್ ಕೂಡ ಜಾಸ್ತಿನೇ ಇದೆ. ಪಾಲಕ್ಕು, ಬೇಳೆ, ಹೆಸರುಬೇಳೆ ಇದೆಲ್ಲನೂ ಹಾಕಿರೋದ್ರಿಂದಾಗಿ ಇದು ನನ್ನ ಮಗಳಿಗೆ ಅಂತ ಮಾಡಿದ ತಿಂಡಿ ಬೆಳಗ್ಗೆಗೆ. ನನ್ನ ಮಗಳಿಗೆ ನಾನು ಏನೆಲ್ಲ ಕೆಲಸ ಮಾಡ್ತೀನೋ ಅವಳು ಕೂಡ ಅದನ್ನು ಮಾಡಬೇಕು ಅಂತ ಆಸೆ ಜಾಸ್ತಿ. ಬಟ್ ನನಗೆ ಭಯ ಆಗುತ್ತೆ ಗ್ಯಾಸ್ ಪಕ್ಕ ಕೂರಿಸ್ಕೊಳ್ಳೋದಕ್ಕೆಲ್ಲನೂ. ಆದರೂ ಒಂದೇ ಒಂದು ದೋಸೆ ಹಾಕ್ಸ್ಬಿಡೋಣ ಅಂತ ಹೇಳ್ಬಿಟ್ಟು ಅವಳು ಕೂರಿಸ್ಕೊಂಡು ಸಮಾಧಾನಕ್ಕೆ ಒಂದು ದೋಸೆ ಹಾಕ್ಸ್ದೆ. ಅದು ನೋಡಿ ಎಷ್ಟು ಖುಷಿ ಪಡ್ತಿದ್ದಾಳೆ ಅವಳು ಅಂತ ಹೇಳ್ಬಿಟ್ಟು. ಮಕ್ಳುಗಳು ಈಗೆಲ್ಲ ಇದನ್ನೆಲ್ಲ ಮಾಡೋದಕ್ಕೆ ತುಂಬ ಇಷ್ಟಪಡ್ತಾರೆ. ದೊಡ್ಡವರಾದಮೇಲೆ ಅಮ್ಮ ನೀನು ಮಾಡ್ಕೋಗಮ್ಮ ಅಂತಾರೆ. ಇನ್ನು ಮಧ್ಯಾಹ್ನ ಊಟಕ್ಕೆ ಅಮ್ಮ ಚಪ್ಪರದ ಅವರೆಕಾಯಿ ಮತ್ತು ಅವರೆಕಾಯಿ ಎಲ್ಲ ಹಾಕಿಬಿಟ್ಟು ಪಲ್ಯ ಮಾಡಿ ಮತ್ತು ಬಸ್ಸಾರು ಮಾಡಿಕೊಟ್ಟು ಕಳಿಸಿದ್ರು. ನನಗೆ ಇದು ನೆಲ್ಲವರೆಕಾಯಿ ಅಂತ ಕರೀತಾರೆ ನಮ್ಮ ಕಡೆ, ತುಂಬ ಇಷ್ಟ ನನಗೆ ಇದು. ಇದ್ರ ಪಲ್ಯ ಮಾಡೋದಂತೂ ಸಖತ್ ಇಷ್ಟ ಆಗುತ್ತೆ. ಇದಕ್ಕೆ ಹುಚ್ಚೆಳ್ಳು ಪುಡಿ ಕೂಡ ಹಾಕಿರ್ತಾರೆ ಅಮ್ಮ, ಅದರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ. ಅದಕ್ಕೆ ಅವ್ರು ಮಾಡಿಕೊಟ್ಟು ಕಳಿಸಿದ್ರು. ಬಸ್ಸಾರು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಟೇಸ್ಟಾಗಿ ಬಂದಿತ್ತು. 2 ಡೇಸ್ ಇದನ್ನು ಕುದಿಸಿ ತಿಂದಿದ್ದೀವಿ. ಅದು ಕುದಿಸಿದಷ್ಟು ಟೇಸ್ಟ್ ಇನ್ನೂ ಜಾಸ್ತಿ ಅನ್ನಿಸ್ತಾ ಇತ್ತು ನನಗೆ. ಸಖತ್ತಾಗಿತ್ತು ಬಸ್ಸಾರು ಕೂಡ. ಇನ್ನು ನನ್ನ
ಮಗಳು ಮಲ್ಕೊಂಡಿದ್ಲು. ಅಷ್ಟರಲ್ಲಿ ನಾನು ಸ್ವಲ್ಪ ಎಳ್ಳು ಬೆಲ್ಲಕ್ಕೆ ಕೊಬ್ಬರಿ ಮತ್ತು ಬೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕೊಬ್ಬರಿನೆಲ್ಲನೂ ಕೂಡ ತುರಿತಾ ಇದ್ದೀನಿ. ಈ ಕೊಬ್ಬರಿ ಕಟ್ ಮಾಡೋಕ್ಕೆ ಮುಂಚೆ ಮೇಲ್ಗಡೆ ಇರೋ ಸಿಪ್ಪೆನ ರಿಮೂವ್ ಮಾಡ್ಕೊಬೇಕು. ಅದಕ್ಕೆ ಈ ರೀತಿ ನಾನು ಏನು ಕೊಬ್ಬರಿ ತುರಿತೀವಲ್ಲ ಮಣೆ, ಅದರಲ್ಲಿ ದಪ್ಪ ಹೋಲ್ ಬರುತ್ತಲ್ಲ, ಅದ್ರ ಮೂಲಕ ಮೇಲ್ಗಡೆ ಸಿಪ್ಪೆನ ರಿಮೂವ್ ಮಾಡ್ಕೊತಾ ಇದ್ದೀನಿ. ಇದನ್ನು ತುಂಬ ಈಸಿಯಾಗಿ ಮಾಡ್ಕೊಬೋದು. ಇದನ್ನು ಈ ಒಂದು ಕೊಬ್ಬರಿ ಮಣಿನ ಯೂಸ್ ಮಾಡಿದ್ರೆ ನೋಡ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ. ನೋಡಿ ಈ ಥರ ಎಷ್ಟು ಚೆನ್ನಾಗಿ ಎಷ್ಟು ಫಾಸ್ಟಾಗಿ ಆಯಿತು. ಈ ಥರ ಮಾಡ್ಕೊಂಡಿದ್ದೀನಿ. ಇದೇನು ಪುಡಿ ಇದೆ, ಪುಡಿ ಇದನ್ನು ಕೂಡ ನಾನು ವೇಸ್ಟ್ ಮಾಡಲ್ಲ. ಇದನ್ನು ನಾನು ಒಂದು ಬಾಕ್ಸ್ಗೆ ಹಾಕಿ ಇಟ್ಕೊತೀನಿ. ಚಟ್ನಿ ಪುಡಿ ಈ ಥರದ್ದು ಏನಾದರೂ ಮಾಡಿಟ್ಕೊಳ್ಳೋಕ್ಕಾಗತ್ತೆ ಅಂತ, ಇಲ್ಲ ಪುಳಿಯೋಗರೆ ಮಾಡಿದಾಗ ಹಾಕೊಬೋದು ಇದನ್ನು, ಮತ್ತು ಬಿಸಿಬೇಳೆ ಬಾತ್ ಮಾಡಿದಾಗ ಹಾಕೊಬೋದು ಅಂತ ಹೇಳ್ಬಿಟ್ಟು ಇದನ್ನು ಕೂಡ ನಾನು ವೇಸ್ಟ್ ಮಾಡಲ್ಲ. ಇದನ್ನು ಒಂದು ಬಾಕ್ಸ್ಗೆ ಹಾಕಿ ಇಟ್ಕೊತೀನಿ. ಅದಕ್ಕೆ ಅಂದ್ಬಿಟ್ಟು ಒಂದು ಬಾಕ್ಸಲ್ಲಿ ಇಟ್ಕೊಂಡಿಲ್ಲ ಆಲ್ರೆಡಿ, ಅದಕ್ಕೆ ಅಂತ ಹೇಳ್ಬಿಟ್ಟು ಆ ಬಾಕ್ಸ್ಗೆ ಎತ್ತಿಟ್ಕೊತೀನಿ. ಇದು ಬಿಸಿಬೇಳೆ ಬಾತು ಮತ್ತು ಪುಳಿಯೋಗರೆ ಮಾಡಿದಾಗ ಹಾಕಿದ್ರೆ ಚೆನ್ನಾಗಿರುತ್ತೆ, ಅದಕ್ಕೆ ಹಾಕ್ಕೊತೀನಿ. ವಾಂಗಿಬಾತ್ಗೆ ಹಾಕ್ಕೊಬೋದು ಇದನ್ನು ನಾವು. ವಾಂಗಿಬಾತು ಎಲ್ಲ ಆದಮೇಲೆ ಲಾಸ್ಟಲ್ಲಿ ಇದನ್ನು ಹಾಕಿಬಿಟ್ಟು ಮುಚ್ಚಿದ್ರೆ ಇದು ಎಣ್ಣೆ ಬಿಟ್ಕೊಳ್ಳುತ್ತಲ್ಲ, ಅದು ತುಂಬ ಟೇಸ್ಟಿಯಾಗಿರುತ್ತೆ. ಕೊಬ್ಬರಿ ಎಣ್ಣೆ ಹಾಕಿರೋ ಥರ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಯೂಸ್ ಮಾಡ್ಕೊತೀನಿ ಇದನ್ನು ನಾನು. ಸೊ ಇದನ್ನು ಕೂಡ ವೇಸ್ಟ್ ಮಾಡೋದಿಲ್ಲ ನಾನು. ಹೊರಗಡೆನೇ ಎಳ್ಳು ಬೆಲ್ಲ ರೆಡಿ ಸಿಗುತ್ತೆ, ಬಟ್ ಆದರೆ ನಾನು ಮನೆಯಲ್ಲೇ ಮಾಡೋದ್ರಿಂದಾಗಿ ಹೊರಗಡೆ ಎಣ್ಣೆ ತರಲ್ಲ ನಾನು. ಜಸ್ಟ್ ಅದಕ್ಕೆ ಹಾಕೋಂಥ ಕುಸುರೆಳ್ಳು ಮತ್ತು ಜೀರಿಗೆ ಅನ್ನೋಂಥದ್ದು ಮಾತ್ರ ತರ್ತೀನಿ. ಇನ್ನು ಕೊಬ್ಬರಿ ಬೆಲ್ಲ ಎಲ್ಲ ಕೂಡ ಮನೇಲೇ ಕಟ್ ಮಾಡಿ ಕೂಡ ರೆಡಿ ಮಾಡ್ಕೊತೀನಿ ನಾನು. ಮೊದಲೆಲ್ಲ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಿದ್ವಿ, ಈಗೆಲ್ಲ ಬರೀ 2 ಕೊಬ್ಬರಿಗೆ ಮಾಡ್ಕೊತೀವಿ. ಅಮ್ಮ ಮನೆಯಲ್ಲೂ ಕೂಡ ಮಾಡೋದ್ರಿಂದಾಗಿ ನಾನು ಬರೀ 2 ಕೊಬ್ಬರಿ ಮಾತ್ರ, ಒಂದು 3 ಕೊಬ್ಬರಿ ಮಾತ್ರ ಯೂಸ್ ಮಾಡಿದ್ದೀನಿ. ಅತ್ತೆ ಮನೆಗೆ ಸ್ವಲ್ಪ ಕೊಟ್ಟು ಕಳಿಸ್ತೀನಿ ಅಷ್ಟೇ ಇದರಲ್ಲಿ. ಇನ್ನು ಅಮ್ಮ ಮನೇಲಿ ಅಮ್ಮನೇ ರೆಡಿ ಮಾಡಿರ್ತಾರೆ, ಅದರಿಂದಾಗಿ ನಾನು ಏನು ಕೊಬ್ಬರಿ ಮತ್ತು ಬೆಲ್ಲ ಏನಿತ್ತು ಎರಡನ್ನೂ ಕೂಡ ರೆಡಿ ಆಯಿತು. ಇನ್ನು ಇಷ್ಟು ಸಾಕಾಗುತ್ತೆ ನನಗೆ. ನನ್ನ ಮಗಳು ಕೂಡ ಎದ್ದೋಳ್ಬಿಡ್ತಾಳೆ ಅಂತ ಹೇಳ್ಬಿಟ್ಟು ಅವಳು ಎದ್ದೋಳೋಷ್ಟ್ರಲ್ಲಿ ಮಾಡ್ಕೊಂಡು, ಈಗ ಆಲ್ಮೋಸ್ಟ್ ಎದ್ಬಿಟ್ಟಿದ್ಲು ಅವಳು ಆಲ್ರೆಡಿ, ಆದರೆ ಎದ್ದು ಬಂದಿರಲಿಲ್ಲ ಮಂಚದಿಂದ. ಅಷ್ಟರಲ್ಲಿ ನಾನು ಇದನ್ನೆಲ್ಲನೂ ಕೂಡ ಕಟ್ ಮಾಡ್ಕೊಂಡಿದ್ದೀನಿ. ಈಗ ನನಗಿದ್ದಿದ್ದೇ ಮೇನ್ ಟಾಸ್ಕು ಕೊಬ್ಬರಿ ಮತ್ತು ಬೆಲ್ಲ ಕಟ್ ಮಾಡೋದು. ಅದಾಯ್ತಲ್ಲ ಅನ್ನೋದೊಂದು ಸಮಾಧಾನ ನನಗೆ. ಹಬ್ಬಕ್ಕೆ ಬೇಕಾಗಿರೋದೇ ಮೇಯ್ನಾಗಿದೆ ಅಲ್ವಾ. 2 ಡೇಸ್ ಮುಂಚೆಗೆ ಕಟ್ ಮಾಡಿ ಸ್ವಲ್ಪ ಬಿಸಿಲಲ್ಲಿ ಒಣಗಿಸಿದ್ರೆ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ಇದಕ್ಕೆ ಕುಸುರೆಳ್ಳು ಮತ್ತು ಜೀರಿಗೆ ಏನು ಬರುತ್ತೆ ಅಂದರೆ ನನ್ನ ನೇಮ್ ಗೊತ್ತಿಲ್ಲ ಅದರದ್ದು. ಅದು ನೇಮ್ ಏನಾದ್ರು ಗೊತ್ತಿದೆ ನಿಮ್ಗೆ ಕಮೆಂಟ್ ಮಾಡಿ. ಅದೆರಡನ್ನೂ ಮಾತ್ರ ನಾನು ಹೊರಗಡೆಯಿಂದ ತೊಗೊಂಬರ್ಬೇಕಿತ್ತು. ಸಂಜೆ ಟೌನ್ಗೆ ಹೋದಾಗ ತೊಗೊಬರೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಇದು ಕೂಡ ರೆಡಿ ಆಯಿತು. ಇಷ್ಟನ್ನು ಕೂಡ ಬಿಸಿಲಲ್ಲಿ ಒಣಗಿಸಿ ಎತ್ತಿಟ್ಕೊಬೇಕು. ಇನ್ನು ಎಳ್ಳು ಬೆಲ್ಲ ಮಾಡೋದು ಎಲ್ಲರಿಗೂ ಗೊತ್ತೇ ಇರುತ್ತೆ. ಯಾರಿಗಾದ್ರು ಗೊತ್ತಿಲ್ಲ ಅಂದರೆ ನಾನು ನಾಳೆ ವೀಡಿಯೋದಲ್ಲಿ ಹಾಕ್ತೀನಿ ನೋಡಿ. ಈಗ ಸದ್ಯಕ್ಕೆ ಇದನ್ನು ನಾನು ರೆಡಿ ಮಾಡಿ ಬಿಸಿಲಲ್ಲಿ ಒಣಗಿಸ್ಕೊತೀನಿ. ಇನ್ನು ಬೆಲ್ಲ ಎಲ್ಲ ಕಟ್ ಮಾಡಬೇಕಾದ್ರೆ ಇಷ್ಟೊಂದು ಪುಡಿ ಸಿಕ್ಕಿತ್ತು. ಈ ಪುಡಿ ಹೇಗಿದ್ರು ಬೆಳಗ್ಗೆ ಪೊಂಗಲ್ಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಒಂದು ಬಾಕ್ಸ್ಗೆ ಹಾಕಿ ಎತ್ತಿಟ್ಟೆ. ನನಗೂ ಬೆಲ್ಲ ಚಚ್ಕೋಬೇಕಾಗಿತ್ತು, ಅದ್ರ ಬದಲು ಇದೇ ಪೌಡ್ರ್ ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳಿ. ನನ್ನ ಮಗಳ ಕೈಗೆ ಸಿಗ್ದಂಗೆ ಇರಲಿ ಅಂತ ಹೇಳ್ಬಿಟ್ಟು ಫ್ರಿಜ್ ಮೇಲೆ ಎತ್ತಿ ಇಟ್ಟಿದ್ದೀನಿ. ಆ ನಂತರ ನೆಕ್ಸ್ಟು ಪುನಃ ಸ್ವಲ್ಪ ಬಟಾಣಿ ತಂದಿದ್ರು ಕಿರು. ನನ್ನ ಮಗಳಿಗೆ ಇದನ್ನು ನಾನು ತಿಂಡಿ ಜೊತೆಗೆ ಇಲ್ಲ ಮಧ್ಯಾಹ್ನ ಅವಳು ಅಳಬೇಕಾದ್ರೆ ಬೇಯಿಸ್ಕೊಡ್ತೀನಿ. ಅವಳಿಗೆ ಇಷ್ಟ ಆಗುತ್ತೆ, ತಿಂತಾಳೆ. ಬಟಾಣಿ ಬಿಡಿಸ್ಬೇಕಿತ್ತು, ಅವಳು ಮಲಗಿದಾಳ, ಫಸ್ಟ್ ಚೆಕ್ ಮಾಡ್ಕೊಳ್ಳೋಣ ಅಂತ ಬಂದೆ. ಕುಸುಕಂತ ಎದ್ದಿದ್ಲು, ಆದರೆ ಮತ್ತೆ ಈ ಥರ ಮಲ್ಕೊಂಬಿಟ್ಟಿದ್ಲು. ಸರಿ ಇನ್ನು ಅವಳು ಮಲಗಿದಳಲ್ಲ, ಅಷ್ಟರಲ್ಲಿ ನಾನು ಬಟಾಣಿ ಬಿಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡು ಹೋದೆ. ಈ ನಡುವೆ ಈ ರೀತಿ ಮಲ್ಕೊಳ್ಳೋದು ಅಭ್ಯಾಸ ಮಾಡ್ಕೊಂಬಿಟ್ಟಿದ್ದಾಳೆ ಜಾಸ್ತಿ. ಈ ಥರ ಮಲಗಿದಾಗ ತುಂಬ ಹೊತ್ತು ನಿದ್ದೆ ಮಾಡ್ತಾಳೆ. ಇನ್ನು ಈ ಬಟಾಣಿನ ಮಕ್ಳು ಕೊಡೋದ್ರಿಂದಾಗಿ ತುಂಬ ಪ್ರೋಟೀನ್ ಸಿಗುತ್ತೆ ಅವ್ರಿಗೆ. ಬೆಳಗ್ಗೆ ಹೊತ್ತು ಇಲ್ಲ ಮಧ್ಯಾಹ್ನ ಹೊತ್ತು ಇದನ್ನು ಬೇಯಿಸ್ಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಅದಕ್ಕೆ ನಾನು ಇದನ್ನು ಯಾವಾಗಲೂ ತರಿಸ್ತೀನಿ. ಇನ್ನು ಮಾರ್ಕೆಟ್ಗೆ ಹೋಗಬೇಕಾಗಿತ್ತು, ಮೀನ್ಸ್ ಟೌನ್ಗೆ ಹೋಗಬೇಕಾಗಿತ್ತು. ಸ್ವಲ್ಪ ಕೆಲವೊಂದು ಐಟಮ್ ತರೋದಕ್ಕೋಸ್ಕರ ಹೂವು ಎಲ್ಲನೂ ತೊಗೊಂಬರ್ಬೇಕಾಗಿತ್ತು, ಮತ್ತು ಗೆಣಸು ಎಲ್ಲ ತರಬೇಕಿತ್ತು. ಅದಕ್ಕೆ ಮುಂಚೆ ಫ್ರಿಜ್ ಕ್ಲೀನ್ ಮಾಡಿಬಿಟ್ಟು ಹೋಗ್ಬಿಡೋಣ, ಹೂವು ಎಲ್ಲ ತೊಗೊಬಂದರೆ ಇಟ್ಕೊಳ್ಳೋಕ್ಕಾಗತ್ತೆ ಅಂತ ಹೇಳ್ಬಿಟ್ಟು ನಾನಿವಾಗ ಫ್ರಿಜ್ ಕ್ಲೀನ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಬಂದೆ. ನನ್ನ ಮಗಳು ಎದೊಳ್ಳೆ ಇಲ್ಲ, ಇನ್ನೂ ಮಲಗೇ ಇದ್ಲು. ನಾನು ಬಟಾಣಿ ಬಿಡಿಸಾದ್ರೂ ಸರಿ ಅವಳು ಎದೋಳಷ್ಟರಲ್ಲಿ ನಾನು ಇದನ್ನು ಮಾಡಿಕೊಂಡ್ರೆ ಆನಂತರ ಸ್ನಾನಕ್ಕೆ ಹೋಗ್ಬೋದು ಅಂತ ಹೇಳ್ಬಿಟ್ಟು ಇನ್ನು ಫ್ರಿಜ್ ಕ್ಲೀನ್ ಮಾಡ್ತಾಯಿದ್ದೀನಿ. ಹೂವೆಲ್ಲ ತೊಗೊಂಬರ್ತೀವಲ್ಲ, ಅದರಿಂದಾಗಿ ಜೋಡಿಸ್ಕೊಳ್ಳೋಕೆ ಈಸಿ ಆಗುತ್ತೆ ಅಂತ ನಾನು ಕೆಲವೊಂದು ಸಲ ಏನು ಮಾಡ್ತೀನಿ, ಎಮರ್ಜೆನ್ಸಿಗೆ ಕೆಲವೊಂದನ್ನು ಕವರಲ್ಲೇ ಇಟ್ಬಿಟ್ಟಿರ್ತೀನಿ. ಅದಕ್ಕೋಸ್ಕರ ಅದನ್ನೆಲ್ಲ ಬಾಕ್ಸ್ಗೆ ಹಾಕ್ಬಿಟ್ಟು ಜೋಡಿಸ್ಕೊಂಡೆ. ಇನ್ನು ಏನು ಗಲೀಜಂತೂ ಆಗಿರಲ್ಲ, ನೀಟಾಗೇ ಇರುತ್ತೆ ಫ್ರಿಜ್ಜು. ಮತ್ತು ಪುನಃ ಅವಳಿಗೆ 1-2 ನಾಟಿ ಮೊಟ್ಟೆ ಇದ್ದು ಅದನ್ನು ಕೂಡ ಬೇಯೋಕ್ಕೆ ಹಾಕ್ತೆ. ಅವಳು ಎದ್ದ ನಂತರ ಅವಳಿಗೆ ತಿನ್ನಿಸ್ಬಿಡೋಣ ಅಂತೇಳಿ ಅಷ್ಟರಲ್ಲಿ ಎದ್ದು ಬಂದಳು ಅವಳು ಕೂಡ. ಆ ನಂತರ ಅದು ಬೇಯಲಿ ಅಂತ ಹೇಳ್ಬಿಟ್ಟು ಇಟ್ಬಿಟ್ಟು ಈ ಅಕ್ಕ ಊರಿಂದ ನನಗೆ ನಿಂಬೆಹಣ್ಣು ಮತ್ತು ತೆಂಗಿನಕಾಯಿ ಕೊಟ್ಟು ಕಳಿಸಿದ್ರು. ಇಷ್ಟು ನಿಂಬೆಹಣ್ಣು ಕೊಟ್ಟಿದ್ರು. ಅವ್ರ ಗಿಡದಲ್ಲೇ ತುಂಬ ನಿಂಬೆಹಣ್ಣು ಬರುತ್ತೆ. ನಾನು ಜಾಸ್ತಿ ಯೂಸ್ ಮಾಡಲ್ಲ. ಇನ್ನು ಪೂಜೆಗೆ ಇಲ್ಲ ಅಂತ ಅಂದರೆ
ಚಿತ್ರಾನ್ನಕ್ಕಷ್ಟೇ ಯೂಸ್ ಮಾಡೋವಂಥದ್ದು ನಿಂಬೆಹಣ್ಣ. ನಮ್ಮ ಮನೇಲಿ ಜಾಸ್ತಿ ಖರ್ಚಾಗಲ್ಲ. ಫ್ರಿಜ್ ಕ್ಲೀನಿಂಗ್ ಕೂಡ ಮುಗೀತು. ಇನ್ನು ಹೊರಡಬೇಕು ಸ್ನಾನ ಮಾಡಿಕೊಂಡು. ಅವಳಿಗೆ ಫಸ್ಟು ಸ್ವಲ್ಪ ಮೊಟ್ಟೆ ತಿನ್ನಿಸ್ಬಿಟ್ಟು ಆಮೇಲೆ ಹೊರಡೋಣ ಅಂತ. ಇನ್ನೂ ಮೊಟ್ಟೆ ಬೆಂದಿರಲಿಲ್ಲ, ಅದಕ್ಕೋಸ್ಕರ ಸಣ್ಣ ಪುಟ್ಟದ್ದೇನಿತ್ತೋ ಅದು ಕೆಲಸಗಳನ್ನೆಲ್ಲನೂ ಕೂಡ ಮುಗಿಸ್ಕೊಂಡೆ. ಮೊದಲೆಲ್ಲ ನನ್ನ ಮಗಳಿಗೆ ಮೊಟ್ಟೆನ ಹುರಿದ್ಬಿಟ್ಟು ಕೊಡ್ತಿದ್ದೆ, ಆದರೆ ಅವಳು ಅಷ್ಟೊಂದು ಲೈಕ್ ಮಾಡ್ತಿದ್ದಿಲ್ಲ. ಈಗ ಅದನ್ನು ಬೇಯಿಸ್ಬಿಟ್ಟು ಭಂಡಾರ ತೆಗ್ದುಬಿಟ್ಟು ಓನ್ಲಿ ವೈಟ್ ಕಲರ್ದು ಏನಿರುತ್ತೆ ಅದಕ್ಕೆ ಸ್ವಲ್ಪ ಶಾಲ್ಟು ಮತ್ತು ಸ್ವಲ್ಪ ಪೆಪ್ಪರ್ ಪೌಡರು ಎರಡೂ ಕೂಡ ಹಾಕಿಬಿಟ್ಟು ಸ್ವಲ್ಪ ಅದನ್ನು ಕೈಯಲ್ಲಿ ಒಂಚೂರು ಪುಡಿ ಮಾಡಿಬಿಟ್ಟು ತಿನ್ನಿಸಿದ್ರೆ ತುಂಬ ಇಷ್ಟಪಟ್ಟು ತಿಂತಾಳೆ. ಈ ಥರ ಮಾಡಿಕೊಟ್ರೆ ಮಕ್ಳಿಗೆ ಇಷ್ಟ ಆಗುತ್ತೆ. ಬರೀ ಮೊಟ್ಟೆ ತಿನ್ನಿಸೋದಕ್ಕಿಂತ ಇದನ್ನು ಲೈಕ್ ಮಾಡ್ತಾರೆ. ನಾನು ಕೂಡ ಇದನ್ನು ಟ್ರೈ ಮಾಡ್ತೀನಿ. ನಾನು ಬೆಳಗ್ಗೆ ಹೊತ್ತು ಪ್ರೋಟೀನ್, ಸಂಜೆ ಒಂದು ಏನಾದರೂ ಟ್ರೈ ಮಾಡ್ತಾ ಇರ್ತೀನಿ ನನ್ನ ಮಗಳಿಗೆ. ಹೋಗೋಣ ಓಕೆ. ಆಗಲ್ಲ 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 ಆಗಲ್ಲ. ಇನ್ನು ನನ್ನ ಮಗಳನ್ನ ಶೋರೂಮಲ್ಲಿ ಬಿಟ್ಟು ನಾನು ಕಿರು ಇಬ್ಬರೂ ಟೌನ್ಗೆ ಹೋದ. ಅವಳನ್ನ ಕರ್ಕೊಂಡೋದ್ರೆ ಧೂಳೆಲ್ಲ ಇರುತ್ತೆ ಸಂಜೆ ಟೈಮಲ್ಲಿ ಅಂದ್ಬಿಟ್ಟು, ಈಗ ವೆಹಿಕಲ್ ಜಾಸ್ತಿ ಓಡಾಡುತ್ತೆ ಇವತ್ತು ಅಂತ ಹೇಳ್ಬಿಟ್ಟು ಅವಳನ್ನ ಶೋರೂಮಲ್ಲೇ ಬಿಟ್ಬಿಟ್ಟು ಹೋಗ್ತೀವಿ. ಅದರಿಂದಾಗ ಅವಳನ್ನ ಶೋರೂಮಲ್ಲಿ ಬಿಟ್ಟು ಅವಳು ಡ್ರೆಸ್ ತೊಗೊಂಬರೋದಕ್ಕೆ ಅಂತೇಳಿ ಟೌನ್ಗೆ ಹೋದೋ. ನಾನು ಅವಳಿಗೆ ಅಂತ ಹೇಳ್ಬಿಟ್ಟು ಹುಡುಕ್ತೆ ಸ್ವಲ್ಪ ಡಿಫ್ರೆಂಟಾಗಿರೋದ ಸಿಗಲಿಲ್ಲ. ಕೊನೆಗೆ ಇದೇ ಸ್ವಲ್ಪ ಇಷ್ಟ ಆಯಿತು, ಇದನ್ನೇ ತೊಗೊಂಡು ಬಂದೆ. ಚೆನ್ನಾಗಿದೆ ಇದು ಕೂಡ. ಅಪ್ಪ ಮತ್ತು ಅತ್ತೆ, ನಮ್ಮ ಅತ್ತೆ ಎಲ್ಲ ಕೂಡ ತುಂಬ ಇಷ್ಟಪಟ್ಟರು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಈವನ್ ಕ್ಯಾಮ್ರಾದಲ್ಲಿ ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ, ಬಟ್ ಡೈರೆಕ್ಟಾಗಿ ಮೆಟೀರಿಯಲ್ ಕೂಡ ತುಂಬ ಚೆನ್ನಾಗಿದೆ. ಈವನ್ ಡಿಸೈನ್ ಕೂಡ ಚೆನ್ನಾಗಿದೆ ಮೇಲ್ಗಡೆ ಮೆಟೀರಿಯಲ್ ಮೇಲೆ. ವಾವ್ ಸೂಪರ್. ಇಲ್ಲೋಡಮ್ಮ ಹೆಂಗೆ ಇಟ್ಕೊಂಡಿರೋದ ಮೇಡಮ್, ಚೆನ್ನಾಯ್ತಾ? ಇದ್ರ ಜೊತೆ ಅವಳಿಗೆ ಒಂದು 3 ಟೀ ಶರ್ಟ್ ತೊಗೊಂಬಂದೆ. ಎಲ್ಲರೂ ಹೋದಾಗ ಹಾಕಿರ್ತೀನಿ. ಒಂದು ಇದು ಚೆನ್ನಾಗಿದೆ ಪಿಸ್ತಾ ಕಲರು, ಒಂದು ಗ್ರೇ ಕಲರು ಮತ್ತು ಇನ್ನೊಂದು ನೇವಿ ಬ್ಲೂ ಕಲರು. 3 ಟೀ ಶರ್ಟ್ಗಳು ಅವ್ರಿಗೆ ಜೀನ್ಸ್ ಪ್ಯಾಂಟ್ ಜೊತೆ ಹಾಕೋಕ್ಕೆ ಅಂತೇಳಿ ತೊಗೊಂಡಿದ್ದೀನಿ. ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ನಿಮ್ಗೆ ಇದು ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.